ಜೈ ಶ್ರೀ ಗುರುದೇವ್ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಸಿಸಂದ್ರ ಅಡಿಯಲ್ಲಿ ಕೋಲಾರ ಜಿಲ್ಲೆ ಕೋಲಾರ ತಾಲೂಕಿನ ಬಿಜಿಎಸ್ ಶಾಲೆಯಲ್ಲಿ ನಡೆದ ಎಥ್ನಿಕ್ ಡೇವನ್ನು ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮವನ್ನು ಬಿಜಿಎಸ್ ಪಿಯು ಕಾಲೇಜಿನ ಪ್ರಾಂಶುಪಾಲರು, ಸಿ ಭೈರವೇಶ್ವರ ವಿದ್ಯಾನಿಕೇತನ ಪ್ರಮುಖ ಶಿಕ್ಷಕರು ಹಾಗೂ ಬಿಜಿಎಸ್ ವರ್ಲ್ಡ್ ಸ್ಕೂಲಿನ ಪ್ರಾಂಶುಪಾಲರು ಉದ್ಘಾಟಿಸಿದರು. ಈ ಕಾರ್ಯಕ್ರಮಕ್ಕೆ ಸಿಬ್ಬಂದಿ ವರ್ಗದವರು, ಪೋಷಕರು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. As you see, today we, the BGS students, BGS World School staff and students are celebrating Ethnic Day, a representation of incredible India. We are all proud to be Indians. Today, this Ethnic Day, through this show, we want to tell you all the unity of India in its diversity. As our children participate in this event, the main focus is children should learn to respect the values of different cultures. We have given different themes to the classes. For example, here itself we have a mini Gurukula system. In olden days, how Indian culture used to be, students used to go to the Guru and learn the education, and that would continue for several years. And the children here are their village setup children. And also we have different themes like market and different festivals, Dasra, Deepavali, Makara Sankranti. If you go around and see in the classrooms, you will see this culture depicted in various classrooms. This is what our BGS World School, our institution, tells us to inculcate the culture and values and give them to the students. Thank you, Jai Shri Guru. Jai Shri Gurudev. ಇಂದು ಸಿಸಂದ್ರ BGS ವರ್ಲ್ಡ್ ಸ್ಕೂಲಲ್ಲಿ ಎಥ್ನಿಕ್ ಡೇ ಅಂಗವಾಗಿ ನಡೆಯುತ್ತಿರುವ ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ನಾವು ಈ ತಾಂತ್ರಿಕ ಯುಗದಲ್ಲಿ ಏನು ನಮ್ಮ ಪರಂಪರೆಯನ್ನು, ನಮ್ಮ ಹಿನ್ನೆಲೆಯನ್ನು ಮರೆತಿದ್ದೀವಿ, ಅದನ್ನು ಮರುಸೃಷ್ಟಿ ಮಾಡಿ ಮಕ್ಕಳಿಗೆ ಅದನ್ನು ನೆನೆಸುವಂಥದ್ದು ಮತ್ತು ನಾವು ಹಿಂದಿನ ಕಾಲದಲ್ಲಿ ಈ ಥರ ಜೀವನ ಮಾಡ್ತಾ ರೈತರು ಕಲಿಸುವಂಥದ್ದನ್ನು ಒಂದು ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಶಾಲಾ ಪ್ರಾಂಶುಪಾಲರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳು. ಎಥ್ನಿಕ್ ಡೇ ಅಂದರೆ ಈ ಸಾಂಪ್ರದಾಯಿಕ ಶೈಲಿನ ತೋರಿಸ್ತಾರೆ. ಯಾವ ಥರ ಫಸ್ಟ್ ಜೀವನ ಶೈಲಿ ಈಗ ಹೇಗಿದೆ, ಏನು ಎತ್ತ ಅಂತೆಲ್ಲ ತೋರಿಸ್ತಾರೆ. ನಮ್ಮ ಈ ಫುಡ್ ಐಟಮ್ ಏನೇನಿದೆ, ನಮ್ಮ ಹಬ್ಬ ಆಚರಣೆಯಲ್ಲಿ ಯಾವ್ಯಾವ ಥರ ಮಾಡ್ತಾರೆ, ಇದನ್ನೆಲ್ಲ ನಮ್ಮ ಈ BGS ಸ್ಕೂಲ್ ಸಿಸಂದ್ರದಲ್ಲಿ ಒಳ್ಳೆಯ ವಿದ್ಯಾಭ್ಯಾಸದ ಜೊತೆಗೆ ಒಳ್ಳೆಯ ಆಕ್ಟಿವಿಟಿ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಎಜುಕೇಷನ್ ಕೊಡ್ತಾ ಇದ್ದಾರೆ. ಅದಕ್ಕೆ ಧನ್ಯವಾದಗಳು. ಅದು ಎಥ್ನಿಕ್ ಡೇ ಅನ್ನೋದು ಒಳ್ಳೆಯ ಒಂದು ಸಾಂಸ್ಕೃತಿಕ ನಮ್ಮ ಹಿಂದೂ ಪರಂಪರೆ ಪ್ರಾಚೀನ ಕಾಲದಲ್ಲಿ ಏನೇನಿತ್ತು ಅದ್ರ ಬಗ್ಗೆ ಈಗಿನ ಮಕ್ಕಳಿಗೆ ನೆನಪು ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ಧನ್ಯವಾದಗಳು. ಮತ್ತು ನಮ್ಮ ಹುಡುಗರು ಒಳ್ಳೆ ಆಕ್ಟಿವಿಟಿ ಮಾಡಿದ್ದಾರೆ. ಹುಡುಗರಿಗೂ ಮತ್ತು ಶಾಲಾ ಸಿಬ್ಬಂದಿ ಹಾಗೂ ಎಲ್ಲ ಪೋಷಕರಿಗೂ ಎಲ್ಲ ಕಡೆಯಿಂದ ಧನ್ಯವಾದಗಳು. ಜೈ ಶ್ರೀ ಜೈ ಶ್ರೀ ಗುರುದೇವ್. ಕೆಲಸ ನಡೆಸಿ ಈ ದಿನ ನಮ್ಮ BGS ವರ್ಲ್ಡ್ ಸ್ಕೂಲಲ್ಲಿ ಎಥ್ನಿಕ್ ಡೇಯನ್ನು ಮಾಡ್ತಾಯಿದ್ದು. ಈ ದಿನ ಇದರ ಉದ್ದೇಶ ಏನಪ್ಪ ಅಂದರೆ, ಪೂಜ್ಯ ಸ್ವಾಮೀಜಿಯವರ ಆಶಯದಂತೆ ಮಕ್ಕಳು ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಕೇವಲ ಬರೀ ಪಠ್ಯೇತರಿದ್ರೆ ಸಾಲದು, ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಅದರಂತೆ ಇವತ್ತಿನ ಎಲ್ಲ ಕಲ್ಚರನ್ನು ಮಕ್ಕಳಿಗೆ ಹಬ್ಬದಿಂದ ಹಿಡಿದು ಅವ್ರು ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ವ್ಯವಸ್ಥೆ ಬಗ್ಗೆ, ಪೊಲೀಸ್ ವ್ಯವಸ್ಥೆ ಬಗ್ಗೆ ಮತ್ತು ಸರ್ಕಾರದ ವ್ಯವಸ್ಥೆ ಬಗ್ಗೆ, ನಮ್ಮ ಆಚರಣೆ ಮಾಡ್ತಕ್ಕಂಥ ಹಬ್ಬಗಳ ಬಗ್ಗೆ, ಹಿಂದೆ ಹೇಗೆ ಗುರುಕುಲ ಪದ್ಧತಿಯಲ್ಲಿ ಮಕ್ಕಳನ್ನ ಪಾಠ ಮಾಡ್ತಾಯಿದ್ರು, ಅವ್ರ ಕೆಲಸಗಳನ್ನು ಮಾಡಿಕೊಂಡು ಗುರುಕುಲದ ಕೆಲಸಗಳನ್ನು ಮಾಡಿಕೊಂಡು ನಂತರ ಪಾಠಗಳನ್ನು ಕೇಳ್ತಾಯಿದ್ರು. ಮತ್ತು ಹಾಗೆ ನಮ್ಮ ಆಹಾರ ಪದ್ಧತಿ ಹೇಗಿತ್ತು, ಮತ್ತು ನಮ್ಮ ಕಾಲದಲ್ಲಿ ಮತ್ತು ಬೇರೆ ಬೇರೆ ಧರ್ಮಗಳಿಗೆ ಎಷ್ಟೊಂದು ಗೌರವಗಳನ್ನು ನಾವು ಭಾರತದಲ್ಲಿ ಕೊಡ್ತೀವಿ ಅಂತಕ್ಕಂಥದ್ದನ್ನು ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಒಂದು ಈ ದಿನ ನಮ್ಮ ಶಾಲೆ ನೋಡಿದ್ರೆ ನೀವು ಸಂಪೂರ್ಣ ಭಾರತವನ್ನು ನೋಡ್ದಂಗೆ ಆಗ್ತೀವಿ. ಜಾತ್ಯತೀತ ಏನು ನಮ್ಮ ಭಾರತದಲ್ಲಿ ಗೌರವ ಕೊಡ್ತೀವಿ, ಅದರಂತೆ ಇವತ್ತು ನಮ್ಮ ಸಂಪೂರ್ಣ ನಮ್ಮ ಶಾಲೆಯ ಎಲ್ಲ ರೂಮ್ಗಳೊಳಗೆ ನೋಡಿದರೆ ಇದನ್ನು ಎಲ್ಲ ನಮ್ಮ ಭಾರತವನ್ನು ಒಂದು ಕಡೆ ನೋಡ್ತಕ್ಕಂಥ ಅವಕಾಶ ಇದು ನಮ್ಮ ಶಾಲೆಯಲ್ಲಿ ಸಿಗ್ತಾಯಿದೆ. ಈ ರೀತಿ ಪೂಜ್ಯ ಸ್ವಾಮೀಜಿಯವರ ಆಶಯದಂತೆ ಎಲ್ಲ ಶಾಲೆಗಳು ಈ ಕೆಲಸವನ್ನು ಮಾಡ್ತಾ ಇರ್ತೀವಿ. ನಮ್ಮ ಕಾಲೇಜ್ ಶಾಲೆಯಲ್ಲಿ ಇವತ್ತು ಹಮ್ಮಿಕೊಂಡಿದ್ದೀವಿ. ದಯಮಾಡಿ ಎಲ್ಲ ಬಂದು ನೋಡಿ ಇದನ್ನು
ಮಕ್ಕಳಿಗೆ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಕೇಳ್ಕೊತೀನಿ.